ಉತ್ಸವ ಕಳೆದ 5 ದಿನಗಳಿಂದ ರಾಮೇಶ್ವರನ ಉತ್ಸವ ರಾಮೇಶ್ವರ ತಪೋತ್ಸವ ಸಮಿತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ನೇತೃತ್ವದಲ್ಲಿ ಮಾನ್ಯ ತೀರ್ಥಹಳ್ಳಿಯ ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಸಡಗರದಿಂದ ಭಕ್ತರ ಎಲ್ಲರ ಆಶಯದಂತೆ ಪೂಜಾ ವಿಧಾನಗಳ ನಡುವೆ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಇದೀಗ ರಾಮೇಶ್ವರನ ಪಲ್ಲಕ್ಕಿಯ ಉತ್ಸವ ತೆಪ್ಪದ ಹತ್ರ ಬರ್ತಾ ಇದೆ. ಎಲ್ಲ ಭಕ್ತಾದಿಗಳು ಕೂಡ ಸಹಕರಿಸಬೇಕು ಅಂತ ವಿನಂತಿಯನ್ನು ದಯವಿಟ್ಟು ಎಲ್ಲರೂ ಕೂಡ ದಾರಿಯನ್ನ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ವಿ. ದಯವಿಟ್ಟು ತೆಪ್ಪದ ಪಕ್ಕ ಇರ್ತಕ್ಕಂಥ ಎಲ್ಲರೂ ದಯವಿಟ್ಟು ದಾರಿಯ ಅನುವನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಭಕ್ತರಲ್ಲಿ ವಿನಂತಿಯನ್ನ ಮಾಡ್ತಾ ಇದೀಗ ತೆಪ್ಪದ ಸಮೀಪ ರಾಮೇಶ್ವರನ ಉತ್ಸವ ಇವತ್ತು ತೀರ್ಥಹಳ್ಳಿಯ ಈ ಜಾತ್ರಾ ಮಹೋತ್ಸವವನ್ನ ಎಲ್ಲ ಭಕ್ತಾದಿಗಳು ಕೂಡ ವೀಕ್ಷಣೆಗಾಗಿ ಎಲ್ಲ ನಮ್ಮ ತೀರ್ಥಹಳ್ಳಿಯ ಮಾಧ್ಯಮಿತರು ಸಹಕರಿಸ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ದಯವಿಟ್ಟು ವಿನಂತಿ ಇದೆ, ತೆಪ್ಪದ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಡ್ರೋನ್ಗಳನ್ನ ಕೂಡ ಸ್ವಲ್ಪ ದೂರ ತಗೊಂಡು ಹೋಗ್ಬೇಕು. ಅಲ್ಲಿ ದೀಪ ಇದೆ, ದೇವರ ದೀಪ ಇದೆ. ದಯವಿಟ್ಟು ವಿನಂತಿ ಇದೆ, ತೆಪ್ಪದ ಸುತ್ತ ಇರ್ತಕ್ಕಂಥ ಎಲ್ಲ ಡ್ರೋನ್ಗಳನ್ನ ಕೂಡ ಸ್ವಲ್ಪ ತೆಪ್ಪದಿಂದ ದೂರ ಇಡಬೇಕು ಅಂತಕ್ಕಂಥ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ತೆಪ್ಪದ ಸುತ್ತ ಏನೇನು ಡ್ರೋನ್ಗಳು ಹಾರಾಡ್ತಿದ್ದಾವೆ, ದೀಪಕ್ಕೆ ತೊಂದರೆ ಆಗುತ್ತೆ, ದಯವಿಟ್ಟು ದೂರ ಇರಲಿ ಅಂತಕ್ಕಂಥ ವಿನಂತಿ ಇದೆ. ವಿಜೃಂಭಣೆಯಿಂದ ಯಶಸ್ವಿಯಾಗಿರ್ತಕ್ಕಂಥ ರೀತಿಯಲ್ಲಿ ರಾಮೇಶ್ವರನ ಜಾತ್ರಾ ಸಮಿತಿಯ ಎಲ್ಲ ಸದಸ್ಯರ ಸಹಕಾರ, ಸಚಿವರು, ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಆಗಿರ್ತಕ್ಕಂಥ ಶ್ರೀಯುತ ಆರಗ ಜ್ಞಾನೇಂದ್ರ ಅವರು ಇದೀಗ ತೆಪ್ಪದ ಹತ್ರ ಸಮೀಪಿಸ್ತಾ ಇದ್ದಾರೆ. ಅವರಿಗೆ ಮಾರ್ಗದರ್ಶನ ಕೂಡ ಇದೆ. ಇವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮವರೇ ಆಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು
ಆಯೋಜನೆ ಮಾಡಿದ್ದಾರೆ. ನಮ್ಮ ಬೇಡೂರು ಹೇಳ್ತಾ ಇದ್ರಿ, ಈಗ 15 ವರ್ಷದ ಹಿಂದೆ ಬಂದಿದ್ದೆ, ಇಷ್ಟು ಜೋರಾಗಿರ್ಲಿಲ್ಲ ಅಂತ, ಆದ್ರೆ ಈಗ ಜೋರಾಗಿದೆ. ಅವ್ರಿಗೂ ಒಂದು ಚಟ ಬಂದ್ಬಿಟ್ಟಿದೆ, ನಾನು ಸಾಗರದಲ್ಲಿ ಇದನ್ನು ಮಾಡಿಸ್ತೇನೆ ಮುಂದೆ ಗಣಪತಿ ಗ್ಯಾರಿಯಲ್ಲಿ ಅಂತ ಹೇಳಿ. ಅವ್ರಿಗೂ ಒಳ್ಳೇದು ಮಾಡಲಿ, ಮಾಡುವ ಶಕ್ತಿ ಸಾಗರದ ಮಾರಿಕಾಂಬೆ ಕೊಡ್ಲಿ ಅನ್ನುವಂಥಕ್ಕೆ ಮುಂದಿನ ತಿಂಗಳಿದೆ. ಮಾರಿಕಾಂಬೆಯ ಒಂದು ಜಾತ್ರೆ ಸಾಗರದಲ್ಲಿ ವಿಶೇಷವಾಗಿ ನಡೀತದೆ ಅನ್ನುವಂಥ ಮಾತನ್ನು ಹೇಳ್ತಾ, ನಮ್ಮ ವಿಶೇಷವಾಗಿ ನಮ್ಮ ಯುವ ಮಿತ್ರರು ಈ ಬಾರಿ ಯಶಸ್ವಿ ಗಡ್ಡಮಾಸೆಯ ರಥೋತ್ಸವದಲ್ಲಿ ಅವರೆಲ್ಲ ಭಾಗಿಯಾಗಿ ಯಶಸ್ವಿಗೆ ಕಾರಣಕರ್ತರಾಗಿದ್ದಾರೆ. ಧಾರ್ಮಿಕ ಸಮಿತಿಗೆ ಮತ್ತು ನಮ್ಮ ತಹಸೀಲ್ದಾರ್ಗೆ, ಪೊಲೀಸರಿಗೆ ಎಲ್ಲ ವರ್ಷಕ್ಕಿಂತ ಹೆಚ್ಚು ಲೈಟಿಂಗ್ ಮಾಡಿದ್ದೇವೆ. ಬಹಳ ದೊಡ್ಡ ರಸ್ತೆಯಲ್ಲಿ ಕೊಡಲಾಗಿದೆ. ಒಟ್ಟಾರೆ ಮೇಲೆ ಉತ್ಸಾಹದಲ್ಲಿ ಪ್ರತಿ ವರ್ಷ ಎಲ್ಲರೂ ಕೂಡ ಸೇರಿ ಕೈ ಜೋಡಿಸಿ ಬಾಳವೆಲ್ಲರೂ ಮಾಡಿದ್ದಾರೆ. ಖಂಡಿತ ಎಲ್ಲ ಭಾಗದಲ್ಲೂ ಉತ್ಸಾಹದಿಂದ ಎಲ್ಲರೂ ಕೂಡ ಕೈ ಜೋಡಿಸಿದ್ದೀರಿ. ಈ ಜನತೆಯ ಉತ್ಸವ, ಹಾಗಾಗಿ ಎಲ್ಲರೂ ಒಳ್ಳೆಯದಾಗಿ. ನಮ್ಮ ಅರ್ಚಕರಾಗಿರ್ತಕ್ಕಂಥ ವಿಶೇಷವಾಗಿ ಲಕ್ಷ್ಮೀ ಸಂಸ್ಥೆಯು ವೇದೋಕ್ತವಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಒಳ್ಳೆಯದಾಗಿ ಎಲ್ಲರಿಗೂ ಶುಭವಾಗಿ ರಾಮೇಶ್ವರ ಆಶೀರ್ವಾದ ಇರಲಿ. ನಾನು ಹೇಳಿದಾಗಲೇ ನಮಗೆ ಬಂದಿರತಕ್ಕಂಥ ಒಂದು ಆತಂಕದ ಸ್ಥಿತಿ, ಅಡಿಕೆಗೆ ಬೆಲೆ ಚುಕ್ಕಿ ರೋಗ, ಅನೇಕ ತೊಂದರೆ ಭಾವನೆ ಅದಕ್ಕೆ ಸರಿಯಾಗಿದೆ. ರಾಮೇಶ್ವರನ ಕಾಪಾಡಲಿ, ಸರ್ಕಾರವು ಕೂಡ ಇದಕ್ಕೆ ಕೈ ಜೋಡಿಸಬೇಕು. ರಾಮೇಶ್ವರನ ಕೃತಿಯೂ ಕೂಡ ಇರಬೇಕು. ಒಟ್ಟಾರೆ ಮೇಲೆ ನಮ್ಮ ಹೆಣ್ಮಕ್ಳೆಲ್ಲ ಕೊಟ್ಟೂರಿ ರಾಘವೇಂದ್ರ ಮತ್ತು ಸುಂದರೇಶ್ವರ ನೇತೃತ್ವದ ಸಮಿತಿ ಎಲ್ಲರೂ ಒಳ್ಳೆಯ ಕೆಲಸ ಮಾಡಿದ್ರೆ ನಮ್ಮ ಪುರಪಂಚಾಯತ್ ಅವರ ಸಹಾಯ ಕೂಡ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಿರುತ್ತದೆ.
ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ತೀರ್ಥಹಳ್ಳಿ ಬಂಧು, ಇದು ನಮ್ಮ ಮೀಡಿಯಾ.